ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆ್ಯಂಡ್ ಏನಂದರೆ ಇವತ್ತಿನ ವಿಡಿಯೋ ಫನ್ ಅಲ್ಲ. ಇವತ್ತಿನ ವಿಡಿಯೋ ಏನೋ ತುಂಬ ಸೀರಿಯಸ್ ಆಗಿ ಮಾತಾಡಬೇಕಂತ ನನಗನ್ನಿಸ್ತು. ಸೊ ನಾನು ಅದನ್ನು ಅಡ್ರೆಸ್ ಮಾಡ್ತಾ ಇದ್ದೀನಿ. ಇವರು ಸ್ಕ್ರೀನ್ ಮೇಲೆ ಯಾರಿರೋದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ಸೊ ಮೋಸ್ಟ್ ಆಫ್ ದೆಮ್, ಹಾಫ್ ಆಫ್ ದೆಮ್ ನೀವಾಗಲೇ ಇವ್ರನ್ನ ಯಾರಂತ ನಿಮ್ಗೆ ಗೊತ್ತಾಗಿರುತ್ತೆ. ಯಾಕಂದರೆ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದ್ದಾರೆ. ರೀಲ್ಸಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ ಎಲ್ಲ ಕಡೆ ಇವ್ರದೇ ಓಡ್ತಾ ಇದೆ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಏನು ಅಂತ. ಸೊ ನಿಮ್ಗೆ ಯಾರಿಗೂ ಇವ್ರು ಯಾರಂತ ಗೊತ್ತಿಲ್ಲ ಅಂದರೆ ಇವ್ರ ಬಗ್ಗೆ ನಾನೊಂದು ಶಾರ್ಟ್ ಇಂಟ್ರಡಕ್ಷನ್ ಕೊಡಬೇಕು ಅಂತ ಇದ್ದೀನಿ. ಇವ್ರನ್ನ ಫಸ್ಟ್ ನಾನು ನಿಮಗೆ ತಿಳಿಸ್ಕೊಟ್ಟು ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇವರು ಸಮೀರ್ MD ಅಂತ. ಇವರು ಬೆಳ್ಳಾರಿಯಿಂದ ಬಂದಿರೋರು. ಅಲ್ಲಿ ಇಟ್ಕೊಂಡೇನೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಕೊಂಡಿರೋರು. ಸೊ ಇವ್ರದ್ದು ಕಂಟೆಂಟ್ ಏನಪ್ಪಾ ಅಂದರೆ, ಇವಾಗ ಯಾವ್ದನ್ನ ತುಂಬ ನೀಶ್ ಆಗಿರೋ, ಇಲ್ಲ ಯಾವ್ದನ್ನ ಗೊತ್ತೇ ಇಲ್ದಿರೋ ಕೇಸು, ಮುಚ್ಚೋಗಿರೋ ಕೇಸ್ನ ಇವರು ಡಿಗ್ ಮಾಡಿ ತೆಗ್ದು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದರಲ್ಲಿರೋ ರಿಸ್ಕ್ ತಗೊಂಡು ಆಮೇಲೆ ಮುಂದೆ ಇಡ್ತಾರೆ ಜನಕ್ಕೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಪೀಪಲ್. ನೀವು ಅದನ್ನ ಹೆಂಗ್ ನೋಡ್ತೀರಾ, ನೀವು ಅದನ್ನ ನಿಜವಾಗ್ಲೂ ನಿಮ್ಗೆ ಗೊತ್ತಾ ಅದ್ರ ಕೇಸ್ ಬಗ್ಗೆ. ನಾನಂತೂ ಅವ್ರ ಕಂಟೆಂಟ್ ನೋಡಿದಾಗ ನಂಗೆ ಅವ್ರ ಅರ್ಧಕ್ಕರ್ಧ ಮಾಡಿರೋ ಕಂಟೆಂಟ್ ನನಗೆ ಕೇಸೇ ಗೊತ್ತಿರಲಿಲ್ಲ. ಅದಾದ್ಮೇಲೆ ಗೊತ್ತಾಯ್ತು, ಓ ಈ ಥರನೂ ಸಿಚುವೇಶನ್ಸ್ ಇದೆಯಾ ನಮ್ಮ ಕರ್ನಾಟಕದಲ್ಲಿ ಅಂತ. ಅದು ಬಿಟ್ಟು ಇವ್ರದ್ದು ಇನ್ನೊಂದು ಚಾನೆಲ್ ಇದೆ, ಬರೀ ಸಮೀರ್ MD ಅಂತ. ಅದರಲ್ಲಿ ಇವರು ಬೇರೆ ದೇಶದ್ದು ಸ್ವಲ್ಪ ಮಿಸ್ಟೀರಿಯಸ್ ಕೇಸಸ್ನ ಸಾಲ್ವ್ ಮಾಡ್ತಾರೆ. ಅಂದರೆ ಸಾಲ್ವ್ ಆಗಿರೋ ಕೇಸಸ್ನೂ ತಗೊಂಬಂದು ಪಬ್ಲಿಕ್ ಮುಂದೆ ಇಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು 1970s ಒಂದು ಬಸ್ ಮಿಸ್ಸಿಂಗ್ ಆಗಿತ್ತು ಚೈನಾದಲ್ಲಿ. ಅದು ಯಾರಿಗೂ ಗೊತ್ತಿಲ್ಲ ಹೆಂಗ್ ಮಿಸ್ಸಿಂಗ್ ಆಗಿದೆ ಅಂತ. ಸೊ ಆ ಥರ ಕೇಸಸ್ನೆಲ್ಲ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಡೂ ಪ್ಲೀಸ್ ಚೆಕ್ಔಟ್ ಇಸ್ ಚಾನೆಲ್. ನಾನು ಆ್ಯಕ್ಚುಲಿ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಮೊನ್ನೆನೋ ಅಥವಾ 4 ದಿವಸ ಹಿಂದೆ. ನಾನು 4 ದಿವಸ ಹಿಂದೆ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಈ ವಿಡಿಯೋ ಪಾಪ್ ಆಯಿತು. ಆದರೆ ನಾನು ನೋಡಕ್ ಹೋಗ್ಲಿಲ್ಲ. ಇರ್ಲಿ ಬಿಡಿ ಏನೋ ಒಂದು. ಅದರಲ್ಲಿ ಏನಂದ್ರೆ, ಅದರಲ್ಲಿ ಅವ್ರ ಥಂಬ್ನೇಲಲ್ಲಿ ಹಾರರ್ ಅಂತ ಇತ್ತು. ನಾನು ಸ್ವಲ್ಪ ದೆವ್ವ ಅದ್ರಲ್ಲಿ ಸ್ವಲ್ಪ ಕಮ್ಮಿ ನಂಬಿಕೆ ನಂದು. ಸೊ ನಾನು ಅದನ್ನ ಸ್ಕಿಪ್ ಮಾಡಿಬಿಟ್ಟೆ. ಸ್ವಲ್ಪ ಒಂದು 2 ದಿವಸ ಆದ್ಮೇಲೆ ನೋಡಿದ್ರೆ ಆ ವಿಡಿಯೋ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಸ್ಟಾರ್ಟ್ ಆಯಿತು. ಈ ವಿಡಿಯೋ ಯಾಕೆ ಇಷ್ಟೊಂದು ಸರ್ಕ್ಯುಲೇಷನ್ ಆಗ್ತಾ ಇದೆ? ಯಾಕಂದ್ರೆ ಅವ್ರ ಚಾನೆಲಲ್ಲಿ ಇದ್ದಿದ್ದು ಬರೀ 10 ವಿಡಿಯೋ, ಇದು 11ನೇ ವಿಡಿಯೋ. ಈ 11ನೇ ವಿಡಿಯೋಗೆ ನಾನು ನೋಡಿದಾಗ 2 ಮಿಲಿಯನ್ ವ್ಯೂಸ್ ಇತ್ತು. ನಾನು ಫಸ್ಟ್ ವ್ಯೂಸ್ ನೋಡಕ್ ಹೋಗ್ಲಿಲ್ಲ. ಆಮೇಲೆ ವಾಪಸ್ ಬಂದು ನೋಡಿದ್ರೆ 2 ಮಿಲಿಯನ್ ವ್ಯೂಸ್ ಇದೆ. ಇವತ್ತು ಪ್ರೆಸೆಂಟ್ ಆಗಿ ಎಷ್ಟಿದೆ ಗೊತ್ತಾ? 11 ಮಿಲಿಯನ್ 10 ಮಿಲಿಯನ್ ವ್ಯೂಸ್ ಇದೆ ಈ ವಿಡಿಯೋಗೆ. ಆಲ್ಮೋಸ್ಟ್ 1 ಕೋಟಿ 10 ಲಕ್ಷ ಜನ ಕವರ್ ಮಾಡಿದ್ದಾರೆ ಈ ವಿಡಿಯೋಲಿ. ಸೊ ನೀವು ಅದ್ರ ಇಂಪ್ಯಾಕ್ಟ್ ನೋಡ್ತಾ ಇರ್ಬೋದು, ಆ ಇಂಪ್ಯಾಕ್ಟ್ ಏನಿದೆ ಅಂತ. ಇವ್ರದ್ದು ಈ ರೀಸೆಂಟ್ ವಿಡಿಯೋ ಏನ್ರ ಬಗ್ಗೆ ಅಂದ್ರೆ, ಧರ್ಮಸ್ಥಳದಲ್ಲಿ ಒಂದು ಕೇಸ್ ಆಗಿತ್ತು 2012ರಲ್ಲಿ. 2012ರಲ್ಲಿ ಕೇಸ್ ಆಗಿದ್ದಂದ್ರೆ ನಾನು ಮೋಸ್ಟ್ಲಿ ಒಂದು 3rd ಸ್ಟ್ಯಾಂಡರ್ಡ್ 4ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಇದ್ನೇನೋ ಅಪ್ಪ. ಅವಾಗ ಆಗಿದ್ದ ಕೇಸು. ಅವಾಗ ಆಬ್ವಿಯಸ್ಲಿ ನಾವು ಚಿಕ್ಕವ್ರು, ನಮ್ಗೆ ಈ ತರ ಆದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ನಮ್ಮ ಪಾಡಿಗೆ ನಾವ್ ಇರ್ತಾ ಇದ್ರಿ. ನನಗೆ ಈ ಕೇಸ್ ಬಗ್ಗೆ ದೇವರಣೆಗೂ ನನಗೆ ಗೊತ್ತಿರಲಿಲ್ಲ, ಐಡಿಯಾನೇ ಇರಲಿಲ್ಲ. ಇಲ್ಲಿ ತನಕನೂ ನನಗೆ ಏನಾಗಿದೆ ಅಂತನೂ ಐಡಿಯಾ ಇರಲಿಲ್ಲ. ಅದ್ರ ಹಿಂದೆ ಇರೋರ ಬಗ್ಗೆನೂ ನಾನೇನೋ ಅವ್ರನ್ನ ತುಂಬಾ ಒಳ್ಳೆಯವರು, ತುಂಬಾ ದೇವ್ರ ತರ ಮನುಷ್ಯ ಎಲ್ಲ ಆಬ್ವಿಯಸ್ಲಿ ಎಷ್ಟೊಂದು ಕಾರ್ಯಕರ್ತೆ ಮಾಡ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ನನ್ಗೆ ಅದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವ್ರು ತಂದಿಟ್ಟಿದ್ದ ಎವಿಡೆನ್ಸಸ್, ನೀವು ಆ ವಿಡಿಯೋ ನಾನು ಲಿಂಕಲ್ಲಿ ಹಾಕಿರ್ತೀನಿ, ಪ್ಲೀಸ್ ನೋಡಿ. ಇವ್ರು ತಂದಿಟ್ಟಿದ್ದ ಎವಿಡೆನ್ಸಸ್ ಹೆಂಗಿದೆ ಅಂದ್ರೆ, ಎಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರೆ ಅಂದ್ರೆ, ಒಂದೊಂದು ತೆಗ್ದಿಡ್ತಾರೆ. ಹಿಂಗ್ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಇವ್ರು ಮಾತಾಡ್ತಾ ಇರೋದು ಒಂದು ಹುಡುಗಿ ಸೌಜನ್ಯ ಅಂತ. ಹೌದು, ಧರ್ಮಸ್ಥಳದಲ್ಲಿರೋ ಒಂದು ಊರಲ್ಲಿ ಇದ್ದಿದ್ದು ಹುಡುಗಿ ಇವರು ಸೌಜನ್ಯ ಅಂತ. ಆ ಹುಡುಗಿದು ಮರ್ಡರ್ ಕೇಸ್ ಬಗ್ಗೆ ಇವ್ರು ಮಾತಾಡ್ತಾರೆ. ಆ ಹುಡುಗಿ ಮರ್ಡರ್ ಆಗಿರೋದು 2012ರಲ್ಲಿ. ಇವತ್ತಿನ ತನಕ ಅನ್ಸಾಲ್ವ್ಡ್ ಅದು ಕೇಸು. ನಾನು ಬ್ರೀಫಾಗಿ ನಿಮ್ಗೆ ಯಾರು ಇದು ನೋಡಲಿಲ್ಲ ಅಂದ್ರೆ ನಾನು ಬ್ರೀಫಾಗಿ ಒಂದು ಹೇಳ್ತೀನಿ ಯಾಕೆ ಅಂತ. ಈ ಹುಡುಗಿ ಅವ್ರ ಕಾಲೇಜ್ ಮುಗಿಸ್ಕೊಂಡು ಹೊಸ ಅಕ್ಕಿ ಅಂತ ಇವ್ರದ್ರಲ್ಲಿ ಒಂದು ಫೆಸ್ಟಿವಲ್ ಇರುತ್ತೆ. ಆ ಫೆಸ್ಟಿವಲ್ ದಿವಸನೂ ಈ ಹುಡುಗಿ ವಾಪಸ್ ಕಾಲೇಜ್ಗೆ ಹೋಗುತ್ತೆ, ರಜಾ ಹಾಕ್ತೀರಾ. ವಾಪಸ್ ಬರ್ಬೇಕಾದ್ರೆ ಈ ಹುಡುಗಿ ಕಾಲೇಜಿಂದ ಬರೋಕ್ಕೆ 4:15 ಆಗ್ತಾ ಇತ್ತು ಎವ್ರಿ ಡೇ ಮನೆಗೆ. ಈ ಹುಡುಗಿ 4:15ಗೆ ಅವ್ರ ಮಾವನ್ನ ಮಾತಾಡಿಸಿ ಅವ್ರ ಮನೆ ಹತ್ರ ಯಾವುದೋ ಒಂದು ಕ್ರಾಸಿಂಗ್ ಅಲ್ಲಿ 4:15 ಆ ಟೈಮ್ಗೆ 15 ಮಿನಿಟ್ಸ್ ಟೈಮ್ ಗ್ಯಾಪಲ್ಲಿ ಮಿಸ್ ಆಗಿದ್ದಾರೆ. ಸೊ ಆ ಕ್ರಾಸಿಂಗ್ ಇಂದ ಅವ್ರ ಮನೆಗೆ ಆಲ್ಮೋಸ್ಟ್ ಎಷ್ಟು ಒಂದು 15-20 ಮಿನಿಟ್ಸ್ ವಾಕ್ ಅಷ್ಟೇ ಇದ್ದಿದ್ದು. ಆ ಟೈಮ್ ಫ್ರೇಮಲ್ಲಿ ಮಿಸ್ ಆಗಿರೋದು. ಸೊ ದಿ ನೆಕ್ಸ್ಟ್ ಮಾರ್ನಿಂಗ್ ಸಿ ಡೆಡ್ ಬಾಡಿ ಸಿಕ್ಕಿರುತ್ತೆ ಹುಡುಗಿದು. ಆಮೇಲೆ ಇನ್ನೊಬ್ರನ್ನ ಯಾರನ್ನೋ ಹಿಡಿತಾರೆ, ಅಲ್ಲಿಗೆ ಟೂರಿಸ್ಟ್ ಆಗಿ ಬಂದಿರೋರ್ನ. ಅಲ್ಲಿ ಅವ್ರನ್ನ ಹಿಡ್ದು ಅವ್ರನ್ನ ಫಿಟ್ ಮಾಡ್ತಾರೆ ಈ ಕೇಸ್ಗೆ. ಅವ್ರನ್ನ ಫಿಟ್ ಮಾಡ್ಬಿಟ್ಟು ಅವ್ರಿಗೆ ಟಾರ್ಚರ್ ಮಾಡ್ತಾರೆ. ಅದನ್ನ ನೋಡಿದ್ರೆ ಅಲ್ಲಿ ಉಲ್ಟಾ ತಿರುಗುತ್ತೆ ಕೇಸು. ಯಾಕಂದ್ರೆ ಅವರು ಮೆಂಟಲಿ ಇಲ್ಲ ಅಂತ ಬರುತ್ತೆ.
ಯಾರು ಅರೆಸ್ಟ್ ಮಾಡಿರ್ತಾರೋ ಅವ್ರಿಗೆ ಒಂದು ಫಿಮೋಸಿಸ್ ಅಂತ ಒಂದು ಕಾಯಿಲೆ ಇರುತ್ತೆ. ಸೊ ಹೀ ಕೆನಾಟ್ ಹ್ಯಾವ್ ಎನಿ ಸೆಕ್ಷುವಲ್ ಇಂಟ್ರಾಕ್ಷನ್ ವಿತ್ ವುಮೆನ್ ಬಿಕಾಸ್ ಹಿ ವಿಲ್ ಸಿ ಅವ್ರಿಗೆ ಅದರಲ್ಲಿ ಪ್ಲೆಷರ್ ಸಿಗಲ್ಲ, ಅವ್ರಿಗೆ ಅದರಲ್ಲಿ ಒಂಥರ ನರ್ಕ ಕಾಣಿಸುತ್ತೆ ಅವ್ರಿಗೆ. ಸೊ ಅದನ್ನ ಇವ್ರು ಚೆನ್ನಾಗಿ ಎಲ್ಲ ಎವಿಡೆನ್ಸ್ ಪ್ರಕಾರ ಎಲ್ಲ ಇಟ್ಟಿದ್ದಾರೆ. ಸೊ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಈ ತರ ಇದೆ ಅಂತ ಅವ್ರ ಲಾಯರ್ ಸ್ಟೇಟ್ ಮಾಡಿದಾಗ ಅವ್ರನ್ನ ಬಿಡ್ತಾರೆ. ಆಮೇಲೆ ಒಂದಾಗಿ ಕೊನೆಗೂ ಯಾರು ಸಿಗದೇ ಇಲ್ಲ. ಆಮೇಲೆ ಈ ಮನುಷ್ಯ ಏನ್ ಮಾಡ್ತಾರೆ, ಬೇರೆ ಕೆದ್ಕಕ್ ಸ್ಟಾರ್ಟ್ ಮಾಡ್ತಾರೆ ಬೇರೆ ಬೇರೆ ಕೇಸ್ನ. ಅದು ನೋಡಿದ್ರೆ ಧರ್ಮಸ್ಥಳದಲ್ಲಿರೋ ಒಬ್ರು ಎಲ್ಲರಿಗೂ ಗೊತ್ತಾಗಿರುತ್ತೆ, ಬಟ್ ಅವ್ರ ಮನೆಗೆ ಪಾಯಿಂಟ್ ಔಟ್ ಆಗುತ್ತೆ. ಸೊ ಇವರೇ ಮಾಡಿಸ್ತಾ ಇರ್ಬೋದು, ಇಲ್ಲ ಇವರೇ ಇದರಿಂದ ಇರ್ಬೋದು ಅಂತ. ಆಮೇಲೆ ಇವರು ಚೆನ್ನಾಗಿ ಈ ಥರನೇ ಒಂದು 3-4 ಕೇಸ್ನ ಎವಿಡೆನ್ಸ್ ಆಗಿ ಪ್ರೂವ್ ಮಾಡಿದ್ದಾರೆ ಯಾಕೆ ಈ ಥರ ಆಗಿದೆ ಅಂತ. ಬಿಕಾಸ್ ಇನ್ ಆಲ್ ದ ಕೇಸಸ್ ಬರೇ ವುಮೆನ್ನೇ ಮರ್ಡರ್ ಆಗ್ತಾ ಇದ್ದು, ಬರೇ ವುಮೆನ್ಗೆನೇ ರೇಪ್ ಮಾಡ್ತಾ ಇದ್ರು. ಸೊ ಅದನ್ನ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರೈಸ್ ಮಾಡಿ, ಎಷ್ಟು ಚೆನ್ನಾಗಿ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ವಿಡಿಯೋ ತೋರಿಸಿದ್ದಾರೆ. ಈ ಸಮೀರ್ ಮಾಡೋಕ್ಕಿಂತ ಮುಂಚೆ ಒಬ್ರು ಗಿರೀಶ್ ಮುತ್ತಣ್ಣ ಅಂತ, ಸೊ ಅವರು ಒಂದು ಕಾಪ್ ಆಗಿರ್ತಾರೆ. ಸೊ ಅವ್ರನ್ನು ತುಂಬಾ ಫೈಟ್ ಮಾಡಿದ್ದಾರೆ ಈ ಕೇಸ್ಗೋಸ್ಕರ. ಈ ಕೇಸ್ ಆಗಿರೋದು 2012 ಅಲ್ಲ, ಆಲ್ಮೋಸ್ಟ್ ಇವಾಗ ಒಂದು 13 years ಆಗ್ತಾ ಬರ್ತಾ ಇದೆ, ಇನ್ನ ಅನ್ಸಾಲ್ಡ್. ಅವರು ತುಂಬಾ ಫೈಟ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ಹೆಣ್ಮಗುಗೋಸ್ಕರ, ಬಿಕಾಸ್ ನೀವು ವಿಡಿಯೋ ನೋಡಿದಾಗ ಅರ್ಥ ಆಗುತ್ತೆ ಆ ಹೆಣ್ಮಗುನ ಯಾವ ತರ ಮಾಡಿದ್ದಾರೆ, ಮತ್ತೆ ಯಾವ ತರ ತುಂಬಾ ಒಂಥರ ಅಸಹ್ಯವಾಗಿ ಟಾರ್ಚರ್ ಮಾಡಿದ್ದಾರೆ. ಒಂಥರ ಹೇಳಕ್ಕಾಗಲ್ಲ ಬಿಡಿ, ಅದು ತುಂಬಾ ಅಸಹ್ಯವಾಗಿ ಟಾರ್ಚರ್ ಮಾಡಿದ್ದಾರೆ. ನಾನು ಕೆಟ್ಟ ಪದನ ಉಪಯೋಗಿಸೋಕೆ ಇಷ್ಟಪಡಲ್ಲ ನನ್ನ ವ್ಲಾಗ್ಸಲ್ಲಿ. ಆ್ಯಂಡ್ ಸೊ ಅವ್ರು ಗಿರೀಶ್ ಮುತ್ತಣ್ಣನವರು ಅವರು ಫಸ್ಟು ಈ ಕೇಸ್ ಬಗ್ಗೆ ಮಾತಾಡಿ ಅವ್ರು ಎಷ್ಟು ಹೋರಾಟ ಮಾಡಿದಾರೆ ಅಂದರೆ, ಈ ಹುಡುಗಿಗೋಸ್ಕರ ಇಡೀ ಆ ಧರ್ಮಸ್ಥಳದಲ್ಲಿರೋ ಜನನೂ ನಿಂತ್ಕೊಂಡು ಪ್ರೊಟೆಸ್ಟ್ ಆಗಿ ತುಂಬಾ ಭೀಕರವಾಗಿ ಪ್ರೊಟೆಸ್ಟ್ ಮಾಡ್ತಾನೆ ಇದ್ರು. ಬಟ್ ಆಫ್ಟರ್ವರ್ಡ್ಸ್ ನೋ ಕನ್ಕ್ಲೂಷನ್. ಎಷ್ಟಂತ ಮಾಡ್ತೀರಾ? 1 ವರ್ಷ ಮಾಡಿದ್ರಿ, 2 ವರ್ಷ ಮಾಡಿದ್ರಿ, 3 ವರ್ಷ ಪದೇ ಮಾಡ್ತಾನೆ ಇರೋಕ್ಕಾಗತ್ತಾ? 13 ವರ್ಷದ ಯಾರಿಗಾದ್ರೂ ಆಗಲಿ ಸುಸ್ತು ಆಗೇ ಆಗುತ್ತೆ ಅಂತ ನಾವು ಹಂಗೆ ಅಂದ್ಕೊಂತೀರಿ. ಆದ್ರೂ ಆ ಹುಡುಗಿ ಮನೆ ಕಡೆಯವರು ಏನಾದ್ರೂ ಒಂದು ಹೆಣ್ಮಗು ತಾನೆ. ಆಬ್ವಿಯಸ್ಲಿ ಇವಾಗ ನಮ್ಮ ಅಪ್ಪ ಅಮ್ಮ, ನಾನು ಇವಾಗ ಇಲ್ಲಿ ಓದ್ತಾ ಇದ್ದೀನಿ ಲಂಡನಲ್ಲಿ, ಸಡನ್ನಾಗಿ ನನಗೇನ ಆಗೋದ್ರೆ, ನಾನೆಲ್ಲ ಮಿಸ್ಸಿಂಗ್ ಆಗೋದ್ರೆ ಅಲ್ಲಿರೋರ್ಗೆ ಹೆಂಗಾಗಲ್ಲ? 1-2 ಸೆಕೆಂಡು ಇಲ್ಲಾಂದ್ರೆ ನಾನೇನೇನೆ ಅವ್ರ ಫೋನ್ 2 ದಿವಸ ಎತ್ತಲ್ಲ, 2 ದಿವಸ ಎತ್ತಿದ್ದೀರ ಮನೇಲೆ ಕುತ್ಕೊಂತೀನಿ ನಾನು. ಹೆಂಗಾಗಲ್ಲ ಅವ್ರಿಗೆ? ಬೇಕಾದ್ರೆ ಓಡೇ ಬಂದ್ಬಿಡ್ತಾರೆ ಅಂತ ಪೇರೆಂಟ್ಸ್ ಒಬ್ಬೊಬ್ರು ಇರ್ತಾರೆ. ಅಂತ ಟೈಮಲ್ಲಿ ಈ ತರ ಮತ್ತೆ ಮರ್ಡರ್, ಟಾರ್ಚರು ಈ ತರ ಕೇಸ್ ಆದಾಗ ಯಾರು ನಿಂತಿಲ್ಲ, ಆಯ್ತಾ? ಯಾರು ಬಂದಿಲ್ಲ. ಬಂದ್ರು, ಅವ್ರ ವಾಯ್ಸ್ ಕೇಳಿಸ್ಕೊಂಡ್ರು, ಕನ್ಕ್ಲೂಷನ್ ಇಲ್ಲ. ಹುಡುಗನ್ ನೋಡ್ತಾ ಇದೀರಲ್ಲ, ಈ ಸಮೀರ್ದು ಧೈರ್ಯ ಮೆಚ್ಚಬೇಕು. ಯಾರನ್ನ ಸಾಮಾನ್ಯದವರು ಮಾಡ್ತಾರೆ ಇಂಥ ವಿಡಿಯೋ, ಧೈರ್ಯ ಪಟ್ಕೊಂಡು ಮಾಡ್ಬಿಟ್ಟು, ಅದು ಈ ತರ ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಇರೋರು ಎಷ್ಟು ರೀಚ್ ಆಗುತ್ತೆ ಜನಕ್ಕೆ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಅಂತ ವಿಡಿಯೋ ತುಂಬಾ ರಿಸ್ಕ್ ಇರೋ ವಿಡಿಯೋ. ಪ್ರಾಬಬ್ಲಿ ಅವರೇ ಮಿಸ್ಸಿಂಗ್ ಆಗ್ಬಿಡ್ತಾರೆ. ಈ ವಿಡಿಯೋ ಮಾಡಿದವರೇ ಮಿಸ್ಸಿಂಗ್ ಹೋಗ್ಬಿಟ್ರೆ ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ. ನಮ್ ಕರ್ನಾಟಕ ಏನನ ಆಗ್ಬಿಡುತ್ತೆ. ನೀವು 2 ಸೆಕೆಂಡ್ ನೀವು ಇದೆ ಅಂತ ಅಲ್ಲ, ನೀವು ಇನ್ಫ್ಲೂಯೆನ್ಷಿಯಲ್ ಪವರ್ ಪೀಪಲ್ನ ಮುಟ್ಟಿದ್ರೆ ಸಾಕು, ಇಟ್ಸ್ ಆಲ್ವೇಸ್ ಗಾನ್. ಯು ನೆವರ್ ನೋ. ನೀವೇ ಇರಲ್ಲ, ನೆಕ್ಸ್ಟ್ ಡೇ ನಿಮ್ ಯೂಟ್ಯೂಬೇ ಇರಲ್ಲ, ಕಂಟೆಂಟೇ ಇರಲ್ಲ, ನಿಮ್ಗೆ ಏನು ಬೇಕು, ಯಾವ್ದು ಬೇಕು ಅಂತ. ಆ ಥರ ಕಾಲದಲ್ಲಿ ಈ ಅಪ್ಪ ಮೆಚ್ಚಬೇಕು ಈ ಅಪ್ಪನ ಧೈರ್ಯ. ನಾನು ಯಾವತ್ತೂ ಈ ಥರ ವಿಡಿಯೋಸ್ ಮೇಲೆ ನಾನು ಕಮೆಂಟ್ ಮಾಡೋದಾಗ್ಲಿ ಇಲ್ಲ ಏನು ಮಾಡಕ್ಕೆ ಹೋಗ್ತಾರೆ ನೋಡ್ಬಿಟ್ಟು ನನಗೆ ಆಯ್ತು ಒಂಥರ. ಆಬ್ವಿಯಸ್ಲಿ ನಮ್ಮ ಕಡೆಯಿಂದ ಏನಾಗುತ್ತೆ, ನಮ್ಮ ಕಡೆಯಿಂದ ಇವಾಗ ನಾರ್ಮಲ್ ಪೀಪಲ್ಲು ಜೊತೆಗೆ ಬಂದರೆ ತಾನೇ ಆಗೋದು. ಇವಾಗ ನಾನು ಮುಂದೆ ಬರ್ತೀನಿ, ಅಪ್ಪ ನನ್ನ ಪಕ್ಕದಲ್ಲಿ ಇರೋನು, ಇಲ್ಲಪ್ಪ ನನಗೆ ಬೇಡ ಇದ್ರ ಬಗ್ಗೆ, ನನಗೇನಕ್ಕೆ ಯಾರ್ದೋ ಆಗಿರೋದು ಬಿಟ್ಬಿಡ್ರಿ ಅಂತ ಅವನು ಹೋಗ್ತಾನೆ. ಆದರೆ ನೆಕ್ಸ್ಟ್ ಅವನ ಮನೇಲೇನೆ ಏನಾನ ಆದಾಗ ಅವನಿಗೆ ಗೊತ್ತಾಗುತ್ತೆ. ಸೊ ನಾನು ಅದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇರೋದು. ಇನ್ನೊಂದೇನಾಯ್ತಂದ್ರೆ, ಈ ಹುಡುಗ ನೆನ್ನೆ ಒಂದು ವಿಡಿಯೋ ಹಾಕಿದ್ದಾರೆ. ಆಗ್ಲೇ ಹುಡುಗನಿಗೆ ಥ್ರೆಟ್ ಕಾಲ್ಸು ಮತ್ತೆ ಒಂಥರ ನೀನು ಕಾಸು ತಗೊಂಡು ಮಾಡ್ತಿದ್ದೆ, ಒಂದು 35 lakhs ನೀನು ಕಾಸು ತಗೊಂಡು 35 ಲಕ್ಷ ಈ ವಿಡಿಯೋ ಮಾಡಿದ್ಯಾ ಅಂತ ಈ ಧರ್ಮಸ್ಥಳದವರು ಯಾರ್ಯಾರು ಇರ್ತಾರೆ ಅವರೆಲ್ಲ ಇವ್ರಿಗೆ ಪಾಯಿಂಟ್ ಔಟ್ ಮಾಡ್ತಾರೆ. ಆಮೇಲೆ ಈ ಹುಡುಗ ಮುಸ್ಲಿಂ ಅಲ್ವಾ? ಸೊ ನಾನು ಒಂದೇ ಒಂದು ಕೇಳ್ತೀನಿ, ಯಾಕೆ ಮುಸ್ಲಿಂ ಆಗ್ಬಿಟ್ಟು ಒಂದು ಹಿಂದೂ ಗರ್ಲ್ ಮೇಲೆ ಯಾಕೆ ಅವರು ವಿಡಿಯೋ ಮಾಡೋಕ್ಕಾಗಲ್ಲ? ಅವ್ರೇನು ಕೆಟ್ಟದಾಗಿ ವಿಡಿಯೋ ಮಾಡ್ತಾವ್ರ?
ಅವ್ರು ಏನಾನ ಸುಳ್ಳು ಹೇಳ್ತಾವ್ರೆ ವಿಡಿಯೋಲಿ, ಎಲ್ಲ ಪ್ರೂಫ್ ಪ್ರಕಾರನೇ ಹೇಳ್ತಾ ಇದ್ದಾರೆ ತಾನೆ, ನಿಜಾನೇ ಹೇಳ್ತಾರೆ ತಾನೆ. ಸರಿ ಬಿಡಪ್ಪ, ಇವ್ನು ಮುಸ್ಲಿಮು. ಅವಾಗ ಅವ್ರು ಗಿರೀಶ್ ಮುತ್ತಣ್ಣನವರು ಎಲ್ಲ ಮುಂದೆ ಇಟ್ರಪ್ಪ, ಎಲ್ಲ ಕೇಸ್ ಮುಂದೆ ಇಟ್ರು. ಹಿಂದೂನೇ ತಾನೆ ಅವರು ಹಿಂದೂ, ಹುಡುಗಿನೂ ಹಿಂದೂ. ಯಾಕೆ ಅದು ಮೂವ್ ಆಗಿಲ್ಲ ಕೇಸು? ಯಾಕೆ ಕೇಸ್ ಮೂವ್ ಆಗಿಲ್ಲ? ಯಾಕೆ ಅವ್ರ ಮೇಲೆ ಕಮೆಂಟ್ಸ್ ಬಂದಿರೋದಿರ್ಲಿ, ಇವ್ನು ಮುಸ್ಲಿಂ ಅಂತ ಹೋಗ್ತಾ ಇಲ್ಲ, ಅವರು ಹಿಂದೂ ಅಂತ ಅವ್ರನ್ನ ಬಿಟ್ಬಿಡ್ತೀರಾ? ಹೇಳಿ ಇವಾಗ. ಅದೇನು ಭೇದ ಭಾವ ಮಾಡ್ಬಿಟ್ಟು ಎಲ್ಲ ಈ ಥರ ಅಲಿಗೇಷನ್ಸ್ ಆಗ್ತಾ ಇದ್ರೆ ನನಗೆ ದೇವರನ್ನೇ ಗೊತ್ತಿಲ್ಲ. ಒಂಥರ ತುಂಬ ಚೀಪ್ ಅಂದರೆ ಚೀಪ್ ಅಲಿಗೇಷನ್ಸ್. ಈ ಥರನ ಯಪ್ಪ, ಯಾರು ಗೊತ್ತು ನೆಕ್ಸ್ಟ್ ನಮ್ಮ ಮನೇಲಿ ಏನಾನ ಆದರೆ ಯಾರನ ಒಬ್ರು ಮುಸ್ಲಿಮೇ ಬಂದು ಹೆಲ್ಪ್ ಮಾಡಿದ್ರೆ ನಾವೇನು ಬೇಡ ಅಂತೀರಾ, ಹೆಲ್ಪ್ ಮಾಡಬೇಡಿ ಅಂತೀರಾ ಅವ್ರನ್ನ? ಏನೋ ಕಷ್ಟದಲ್ಲಿ ಇರ್ತೀಯಪ್ಪ, ಮುಸ್ಲಿಮ್ ಆಫರ್ ಮಾಡ್ತಾರೆ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ, ಯಾರನ್ನ ಬೇಡ ಅಂತಾರ? ಮಾಡೇ ಮಾಡ್ತೀರಾ ತಾನೆ. ಹೋಗ್ಬಿಟ್ಟು ಅಲ್ಲಿ ಅವ್ರ ಕಾಲ್ಗನ ಬಿದ್ದಿರಿ. ಅವರು ಮನುಷ್ಯರು ಕಣ್ರಿ ಅಪ್ಪ, ಅವರು ಮನುಷ್ಯರೇ. ಯಾರು ನಿಮಗೆ ನಿಮ್ಗೆ ಹುಟ್ಬೇಕಾದ್ರೆ ನಿಮ್ ಹಿಂದೂ ಆಗ್ತೀರಾ, ಕ್ರಿಶ್ಚಿಯನ್ ಆಗ್ತೀರಾ, ಮುಸ್ಲಿಂ ಆಗ್ತೀರಾ ಅಂತ ಯಾರ ಹಣೆ ಮೇಲೂ ಬರ್ದಿರಲ್ಲ. ನೀವು ಹುಟ್ಟಬೇಕಾದ್ರೆ ಯಾರು ಹೊಟ್ಟೆಲಿ ಹುಟ್ತೀರಾ ಅವ್ರದ್ದೇನೆ ನಿಮ್ಗೆ ಬರೋದು ಮುಂದಕ್ಕೆ. ನೀವು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ಅಂದರೆ ಆ ವಿಡಿಯೋ ನೋಡಿರಲ್ಲ. ನಾನು ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋ, ನಾನು ತೋರಿಸ್ಲೇಬೇಕು. ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ. ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕಲೇ ನಿಮಗೆಲ್ಲ, ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ. ಇವಾಗ ಇನ್ನೊಂದು ಅಷ್ಟೇ, ಇವ್ರದ್ದು ವಿಡಿಯೋ ಬಂತು ಆಚೆ, ಏನಂದ್ರೆ ಇವ್ರು ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ. ಹೆಂಗ್ ಈ ತರ ಫೇಕ್ ಆಗಿ ನೀವು ವಿಡಿಯೋ ಮಾಡ್ತೀರಾ ಯೂಟ್ಯೂಬಲ್ಲಿ, ಅವ್ರ ಬಗ್ಗೆ ತಿಳ್ಕೊಂಡಿರಾ? ಅವ್ರು ಸಡನ್ ಆಗಿ ಇವಾಗಲೇ ರಿಪ್ಲೈ ಕೊಟ್ಬಿಟ್ಟಿದ್ದಾರೆ, ಇಲ್ಲ ನಾನು ಅರೆಸ್ಟ್ ಆಗಿಲ್ಲ, ಮನೇಲಿ ಇದ್ದೀನಿ, ನಾನು ಎಲ್ಲೂ ಸ್ಟೇಟ್ಮೆಂಟ್ಸ್ ಏನು ಕೊಡ್ತಾ ಇಲ್ಲ, ಐ ಆಮ್ ಸೇಫ್ ಅಂತ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಏನಂದ್ರೆ ಇವಾಗ ನಾವು ಏನು ಕ್ರಿಯೇಟರ್ಸೇ ಅಲ್ಲ. ನಾವು ಯೂಟ್ಯೂಬಲ್ಲಿ ನಾವು ಹಂಗೆ ನೋಡಿದ್ರೆ ನಮಗಿಂತ ಎಷ್ಟು ದೊಡ್ಡ ಕ್ರಿಯೇಟರ್ಸ್ ಇದ್ದಾರೆ. ಎಷ್ಟು ಇವಾಗ DV ಆಗಲಿ, ಟ್ರಿಪಲ್ ರಶ್ ಆಗಲಿ, ಆಮೇಲೆ ಅವರು ಟಿಪಿಕಲ್ ಕನ್ನಡಿಗ ಎಲ್ಲ ಎಂಥ ದೊಡ್ಡ ಇದ್ದಾರೆ ಇವರು. ಅವರೆಲ್ಲ ಬಂದ್ಬಿಟ್ಟು ಒಂದೇ ಒಂದು ಸ್ಟೋರಿ ಹಾಕ್ಬೇಕಷ್ಟೆ, ಏನಪ್ಪ ನಾವು ಈ ಥರ ಸಪೋರ್ಟ್ ಮಾಡ್ತಾ ಇದ್ದೀರಿ ಇವ್ರನ್ನ, ಎಲ್ಲರೂ ಅಷ್ಟೇ ಸೇರ್ಕೊಂಡು ಇವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಿ, ನಮ್ಮ ಸಪೋರ್ಟ್ ನಿಮ್ಮ ಹತ್ರ ಇರುತ್ತೆ ಅಂತ ಒಂಥರ ಅಶ್ಯೂರೆನ್ಸ್ ಕೊಟ್ಟರೆ ಅವ್ರಿಗೂ ಒಂಥರ ಧೈರ್ಯ. ಅವರು ಅದನ್ನೇ ಕೇಳ್ತಾ ಇರೋದು ವಿಡಿಯೋಲಿ, ನೋಡ್ರಪ್ಪ ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಅವರು ಬಂದು ನಿಂತ್ಕೊಳ್ಳಿ, ನಮಗೋಸ್ಕರ ಯೂಟ್ಯೂಬ್ದು ಪವರ್ ಏನಂತ ತೋರಿಸಿ. ಬಿಕಾಸ್ ಯು ನೆವರ್ ನೋ, ಆ ಹುಡ್ಗಂಗೂ ಅಪ್ಪ ಅಮ್ಮ ಇದ್ದಾರೆ ತಾನೆ, ಆ ಹುಡ್ಗನೇ ಮಿಸ್ಸಿಂಗ್ ಆಗೋದ್ರೆ ಅವ್ರ ಅಪ್ಪ ಅಮ್ಮಗೆ ಹೆಂಗೆ ಅನ್ಸಲ್ಲ ನೆಕ್ಸ್ಟ್ ದಿವಸ? ಅವ್ರು ಕೇಳ್ತಾ ಇರೋದು ಒಂದೇನೆ, ನೀವು ಈ ಥರ ನನಗೆ ಒಂದೇ ಒಂದು ಚಿಕ್ಕ ಹೆಲ್ಪ್, ಇದು ಯೂಟ್ಯೂಬ್ ಪವರ್ ತೋರಿಸಿ ಕಮ್ಯುನಿಟಿ ಅವರೆಲ್ಲನೂ ಬಂದು ಒಂದಾಗಿ. ಅವ್ರು ಕೇಳ್ತಾ ಇರೋದು ಜನರಲೈಸ್ಡ್ ಆಗಿ ಸೇಫ್ಟಿ ಅಷ್ಟೇ ಕೇಳ್ತಾ ಇರೋದು ಅವರು. ಆಮೇಲೆ ಈ ಸಮೀರ್ ಅವರು ಇನ್ನೊಂದು ವಿಡಿಯೋ ಮಾಡಿದ್ದಾರೆ, ಯಾರ ಮೇಲೆ ಗೊತ್ತಾ? ಇವಾಗ ನಾರ್ತ್ ಕರ್ನಾಟಕದಲ್ಲಿ ಒಂದು ಹೊಸದಾಗಿ ಒಬ್ರು ಯಂಗ್ ಆಗಿರೋರು, ಡೈನಾಮಿಕ್ ಆಗಿರೋ ಥರ ಸ್ವಾಮೀಜಿ ಥರ ಪೋರ್ಟ್ರೇ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲ ಕಡೆ. ನಿಮ್ಗೆ ಯಾರಂತ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಜಾಸ್ತಿ ವೈರಲ್ ಆಗಿ ಓಡಾಡ್ತಾ ಇದ್ದಾರೆ. ಒಂದು ಈ ಥರ ಹುಡುಗರ್ನ ಹಾಕೊಂಡು ಎಷ್ಟು ಫಾಸ್ಟಾಗಿ ಕಾಲಲ್ಲಿ ಚಪ್ಪಲಿ ಇಲ್ದಿರ ಎಲ್ಲ ಕಡೆ ಓಡಾಡ್ಕೊಂಡು. ಸೊ ಅವರು ಅದೇ ಹೇಳ್ತಾ ಇರೋದು, ಹೆಂಗೆ ಇಂಥವ್ರನ್ನ ನಂಬ್ತೀರಾ ಅಂತ. ಹೆಂಗೆ ನೀವು ವೈ ಡು ಯು ಬಿಲೀವ್ ಇನ್ ದೀಸ್ ಪೀಪಲ್ ಅಂತ ಕೇಳ್ತಾ ಇರೋದು ಅವರು. ಇವೇನ ನಿಮಗೆ ಬಂದು ಹೆಲ್ಪ್ ಮಾಡ್ತಾರಾ? ಭವಿಷ್ಯ ಹೇಳ್ತಾರಂತೆ. ಯಾರಿಗೆ ಗೊತ್ತು ನೀವು ಭವಿಷ್ಯ ಹಿಂಗಿರುತ್ತೆ ಅಂತ? ನೋಡಿ, ಹಣೆ ಬರದಲ್ಲಿ 50% ಇರುತ್ತೆ, ನೀವು ಕಷ್ಟಪಡೋದು ಇನ್ನೊಂದು 50% ಇರುತ್ತೆ. ಕಷ್ಟಪಟ್ಟರೆ ಸರಿ ಆಯ್ತು ಬಿಡಿ, ಕಷ್ಟಪಡ್ಬೇಕು ತಾನೇ. ನಮ್ಗೇನ ಬೇಕು ಅಂದರೆ ನೀವು ಈ ಥರ ಪ್ರೆಡಿಕ್ಷನ್ಸಲ್ಲಿ ಕೆಲಸ ಮಾಡ್ಕೊಂಡು, ಇಲ್ಲ ನಮ್ಗೆ ಈ ಥರ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೀವು ಆರಾಮಾಗಿ ಕುತ್ಕೊಂಡು ನನಗೆ ಈ ಥರ ಆಗುತ್ತೆ ಅಂತ ಕುತ್ಕೊಂಡ್ರೆ ಯಾರ್ರೀ ಏನಾಗುತ್ತೆ? ಝೀರೋ, ಮೊಟ್ಟೆ, ಏನೂ ಆಗಲ್ಲ. ಕಷ್ಟಪಟ್ಟರೆ ಇದು. ಆಮೇಲೆ ನಮ್ಮ ಸಿದ್ಧಗಂಗಾ ಮಠ ಸ್ವಾಮೀಜಿ ತುಮಕೂರಲ್ಲಿರೋರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಇಂಥವ್ರನ್ನೆಲ್ಲ ನಂಬೇಡ್ರಿ, ನೀವು ಕಷ್ಟಪಟ್ರೆ ನಿಮಗೆ ಫಲ, ಇಲ್ಲ ಅಂದರೆ ನೀವು ಸೊನ್ನೆನೆ. ಅಂಥವ್ರನ್ನ ನಂಬಬೇಕು. ಅಂಥವ್ರು ಸಾವಿರಾರು ಜನಕ್ಕೆ ಊಟ ಹಾಕ್ಕೊಂಡು, ಸಾವಿರಾರು ಜನ ಓದಿಸ್ಕೊಂಡು, ಯಪ್ಪ ಆ ಥರ ಮನುಷ್ಯ ಎಲ್ಲನ ಸಿಗ್ತಾರ ತಿರ್ಗಾ? ಅಂಥವ್ರು ಸಿಗಲ್ಲ. ಸೊ ನಾನು ಏನು ಹೇಳ್ತಾ ಇರೋದಂದರೆ, ನೋಡಿ, ಧರ್ಮಸ್ಥಳ ಅನ್ನೋದು ಎಷ್ಟೊಂದು
ಟ್ರಸ್ಟ್ ಇದೆ ಧರ್ಮಸ್ಥಳದಲ್ಲಿ, ಎಷ್ಟೊಂದು ಕಾಲೇಜಸ್ ಇದೆ, ಎಷ್ಟೊಂದು ಏನೇನೋ ಇದೆ ಆಯಿತಾ. ಆ ಸೌಜನ್ಯ ಅನ್ನೋ ಹುಡುಗಿನೂ ಧರ್ಮಸ್ಥಳದಲ್ಲಿರೋ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು. ಅಲ್ಲಿಂದ ನಾನು ಆಗಿರ್ಬೋದಾ, ಯಾರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ಕೇಸಲ್ಲಿ. ದಟ್ಸ್ ನಾಟ್ ಲೀಡ್ ಅಟ್ ಆಲ್. ಸೊ ಇವ್ರು ಅದನ್ನೇ ಹೇಳ್ತಾ ಇರೋದು, ರೀಓಪನ್ ಮಾಡಿಸಿ ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡಿಸಿ. ವೈ ನಾಟ್? ಇವಾಗ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ತಾನೆ. ಹೌಎವರ್ ಇನ್ಫ್ಲೂಯೆನ್ಷಿಯಲ್ ಯು ಆರ್, ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು. ಇವಾಗ ನಮ್ಮಂಥವ್ರನ್ನೇ ನಾವು ಇಂಥ ದರಿದ್ರ ಕೆಲಸ ಮಾಡಿಬಿಟ್ರೆ ನಮ್ಮನ್ನು ಎತ್ಕೊಂಡೋಗಿ ರುಬ್ಬಿಡಲ್ವಾ? ಆಮೇಲೆ ಇಲ್ಲಾಂದ್ರೆ ನಮ್ಮನ್ನು ಹಾಕ್ಬಿಟ್ಟು ನೇಣಿಗೆ ಹಾಕ್ಬಿಡ್ತಾರೆ ನಮ್ಮನ್ನು. ಇವ್ರು ಎಷ್ಟು ಇನ್ಫ್ಲೂಯೆನ್ಷಿಯಲ್ ಆಗಿರೋರು, ಹೆಂಗೆ ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡು ಹೆಂಗೆ ಎಲ್ಲರನ್ನೂ ಬೈ ಮಾಡೋದು ಅಂತ ಚೆನ್ನಾಗಿ ತೋರಿಸ್ಕೊಡ್ತಾರೆ. ನಾಟ್ ಓನ್ಲಿ ನಾನು ಇವಾಗ ಹೇಳ್ತಾ ಇರೋದು, ನಾಟ್ ಓನ್ಲಿ ದೆಮ್, ಬಟ್ ಹೇಳ್ತಾ ಇರೋದು ಮೋಸ್ಟ್ ಆಫ್ ದೆಮ್. ಈ ಥರ ಕೇಸ್ ನೀವು ಎಷ್ಟೊಂದು ಈ ವರ್ಷದಲ್ಲಿ ನಿಮ್ಗೆ ಎಷ್ಟೊಂದು ಹೊಸ ಕೇಸ್ಗಳು ಆಚೆ ಬಂತು ನಿಮಗೆ. ಈ ಥರ ಹುಡುಗಿರ ವಿಷಯದಲ್ಲಿ ಆಗಲಿ, ಇಲ್ಲಾಂದರೆ ಈ ಥರ ವಿಷಯದಲ್ಲಾಗಲಿ, ಮರ್ಡರ್ ವಿಷಯದಲ್ಲಾಗಲಿ, ನಮ್ಮ ಕರ್ನಾಟಕ ಅಂತಾನೆ ಅಂತಲ್ಲ, ನಾನು ಇಡೀ ಇಂಡಿಯಾಲಿ, ಆ ಕೋಲ್ಕತ್ತಾ ಆಗಲಿ, ಯಾರು ಬಂದು ಏನೂ ಮಾತಾಡಲ್ಲ, ಯಾರು ಬಂದು ಏನು ಹೇಳೋದು ಇಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಮ್ದಾಯ್ತು ಬಿಡಪ್ಪ, ನಮ್ಮಲ್ಲಿ ಇರೋ ಸೇಫಾಗಿ ಅವ್ರೆ ಅಂತ. ಸೊ ನಾನು ಇದು ಒಂಥರ ನನಗೆ ತುಂಬ ಕಾಡ್ತಾ ಇತ್ತು. ಇಲ್ಲ, ಅಡ್ರೆಸ್ ಮಾಡಲೇಬೇಕು, ಈ ವಿಷಯನ ಅಡ್ರೆಸ್ ಮಾಡಲೇಬೇಕು. ನಾನು ನಿನ್ನೆ ಸ್ಟೋರಿನೂ ಹಾಕ್ಬಿಟ್ಟಿದ್ದೆ ನನ್ನ ಇನ್ಸ್ಟಾಗ್ರಾಮಲ್ಲಿ. ದ ರಿಸ್ಕ್, ದ ಪ್ರೆಸೆಂಟೇಷನ್, ಆಮೇಲೆ ದ ರೆಸ್ಪೆಕ್ಟ್ ಅಂತ ಹಾಕಿ ಒಂದು ಸ್ಟೋರಿ ಹಾಕ್ಬಿಟ್ಟಿದ್ದೆ. ಈ ಮನುಷ್ಯನಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಎಲ್ಲರೂ ನಿಂತ್ಕೊಂಡು, ಒಂದು ಸೆಲ್ಯೂಟ್ ಹೊಡಿಬೇಕು ಈ ಮನುಷ್ಯನಿಗೆ. ಈ ಥರ ರಿಸ್ಕ್ ತೊಗೊಂಡು ಈ ಥರ ಅಂತ ವೀಡಿಯೋ ಮಾಡಿರೋದಕ್ಕೆ. ಯಾರ್ಯಾರೋ ಎಂತೆಂಥದೋ ವೀಡಿಯೋ ಮಾಡಿ ನಾವು ಎಂತೆಂಥದೋ ನೋಡ್ತಾ ಇರ್ತೀರಿ ಯೂಟ್ಯೂಬಲ್ಲಿ. ಯಾರೋ ಅಲ್ಲೋಗಿ ಫೋನ್ ತೊಗೊಂಡ, ಯಾರೋ ಇಲ್ಲೋಗಿ ಕಾರ್ ತೊಗೊಂಡ ಅಂತ ವೀಡಿಯೋನ ಎಷ್ಟು ಚೆನ್ನಾಗಿ ನೋಡ್ರಪ್ಪ ನಾವು ಈ ಥರ ಮಾಡಬೇಕು ಅಂತ. ಈ ಥರ ವೀಡಿಯೋ ನೋಡ್ಬಿಟ್ಟು ನಾವು ಯಾರು ಈ ಥರ ಮಾಡೋಕ್ಕೆ ಇಷ್ಟಪಡಲ್ಲ. ಆಯ್ತು ಸರಿ, ನನಗೆ ಇನ್ಫಾರ್ಮೇಷನ್ ಬಂತು, ನಾನು ಆರಾಮಾಗಿರ್ತೀನಪ್ಪ, ನನ್ನ ತಲೆಯಲ್ಲಿ ಇದೆ ಇದು ಅಂತ ಅಷ್ಟೇ ಅನ್ಕೊಳೋದು. ಅದ್ರ ಮುಂದೆ ಯಾರನ್ನು ಏನು ಪ್ರಯತ್ನನೂ ಪಡೋಕ್ಕೋಗಲ್ಲ. ಇಲ್ಲ, ಇದ್ರ ಬಗ್ಗೆ ನಾವು ಎಲ್ಲರಿಗೂ ಸ್ವಲ್ಪ ತಿಳಿಸ್ಬೇಕು, ನಾವು ಎಲ್ಲರನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಯಾರಿಗೂ ಬರಲ್ಲ. ಸೊ ಐ ವುಡ್ ಸೆಲ್ಯೂಟ್ ದಿಸ್ ಮ್ಯಾನ್. ಹೇಳ್ತಾ ಇರಬೇಕಂದ್ರೆ ಹಂಗೆ ನೋಡಿದ್ರೆ ಲಾಸ್ಟಲ್ಲಿ ನಾನು ಒಂದು ಕೇಳ್ಕೊತಾ ಇರೋದು ಇಷ್ಟೇನೇನೆ, ನೀವು ಹೋಗಿ ವಿಡಿಯೋ ನೋಡಿ, ಒಂದು ಸ್ವಲ್ಪ ನಿಮಗೂ ಎಜುಕೇಟ್ ಆಗುತ್ತೆ ಏನರ ಬಗ್ಗೆ ನಾನು ವಿಡಿಯೋ ಮಾಡಿದ್ದು ಅಂತ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರು ಎಂಥವ್ರು ಅಂತ, ಯಾರು ಸರಿ ಯಾರು ತಪ್ಪು ಅಂತ ನಿಮಗೆ ಐಡಿಯಾ ಬರುತ್ತೆ ವಿಡಿಯೋ ನೋಡಿದ್ದಾದಮೇಲೆ. ಈಗ ಇಲ್ಲಾಂದರೆ ಇವಾಗಿನ ಕಾಲದಲ್ಲಿ ಎಲ್ಲರೂ ತುಂಬ ಒಳ್ಳೆಯವ್ರ ಥರನೇ ಕಾಣಿಸೋದು. ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ಈ ವಿಡಿಯೋಲಿ. ಎಲ್ಲೋ ನೋಡ್ಬಿಟ್ಟು ಅದು ವಿಡಿಯೋನ ನನಗೆ ಆ ಹುಡುಗಿ ಬಗ್ಗೆ ಎಲ್ಲೋ ಚುರುಕ ಅನಿಸ್ತು ಒಂದು ಸ್ವಲ್ಪ. ಅದು ಒಂಥರ ಅದ್ರ ಸ್ಟೋರಿ ಕೇಳಿಸ್ಕೊಂಡ್ರೆ ಒಂಥರ ಗೂಸ್ ಬಂಪ್ಸ್ ಬರೋ ಸ್ಟೋರಿ. ಅದು ಒಂಥರ ಅಸಹ್ಯ, ಒಂಥರ ನನಗೆ ಹೇಳೋಕ್ಕೂ ಇಷ್ಟಪಡಲ್ಲ ಅಂತ ಇದನ್ನು ಆ ಥರ ಇದೆ. ನನ್ನ ಎಕ್ಸ್ಪ್ರೆಷನ್ ನೋಡಿ ನಿಮ್ಗೆ ಅನಿಸ್ತಾ ಇರುತ್ತೆ. ಆ ಹುಡುಗಿ ಒಂದೇ ಅಂತ ಅಲ್ಲ, ಅವ್ರು ಮಾಡಿರೋ ಬೇರೆ ಬೇರೆ ಕೇಸು ಹಂಗೆ ಇದೆ. ಒಂಥರ ಜಾತಿ ಭೇದ ಅದೆಲ್ಲ ಸ್ವಲ್ಪ ಜಾಸ್ತಿ ಇದೆ ಇರ್ತೀರಿ ಇವ್ರ ಕಡೆ. ಸೊ ನೀವು ಆ ವಿಡಿಯೋ ನೋಡಿದಾಗ ಅರ್ಥ ಆಗುತ್ತೆ ಏನು ಅಡ್ರೆಸ್ ಮಾಡ್ತಾರಂತ. ನಾನು ಎಷ್ಟೊಂದು ಸತಿ ಹೇಳ್ಬಿಟ್ಟಿದ್ದೀನಿ ನೋಡಿ ಅಂತ. ಸೊ ಪ್ಲೀಸ್ ದಯವಿಟ್ಟು ನೋಡಿ ಪ್ಲೀಸ್. ನಾನು ಇಷ್ಟೇ ಕೇಳ್ಕೊತಾ ಇರೋದು, ನೀವು ಇದನ್ನು ನನ್ನ ವೀಡಿಯೋನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಏನೋ ನಾನು ಕೇಳಲ್ಲ. ಇವ್ರ ವೀಡಿಯೋನ ಲೈಕ್ ಮಾಡಿ, ಇವ್ರ ವೀಡಿಯೋನ ಶೇರ್ ಮಾಡಿ, ಇವ್ರ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಇವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ನಾನು ಕೇಳ್ಕೊತಾ ಇರೋದು. ಇಂತಿಂಥದ್ದು ಎಷ್ಟೊಂದು ಕೇಸು ಮುಚ್ಚೋಗ್ಬಿಟ್ಟಿದೆಯೋ ಮುಚ್ಚಾಕ್ಸಿದಾರೋ ಏನು ನಮ್ಗೆ ಏನೋ ಐಡಿಯಾನೇ ಇಲ್ಲ. ಐ ವಿಲ್ ಗಿವ್ ಯು 100% ಗ್ಯಾರಂಟಿ ದಟ್ ಈ ಮನುಷ್ಯ ಇನ್ನು ಈ ಥರ ಬೇರೆ ಬೇರೆ ಕೇಸನ್ನ ಮುಂದೆ ತಂದಿಡ್ತಾರೆ ಅಂತ. ಸೊ ಆಲ್ ಓವರ್ ನಾನು ಅಷ್ಟೇ ಇವತ್ತಿನ ವಿಡಿಯೋ ನಾನೇನು ಇವತ್ತಿನ ವಿಡಿಯೋಲಿ ನಾನೇನು ಅಷ್ಟೊಂದು ಅಂತ ಏನು ಫನ್ನೆಲ್ಲ ಇಲ್ಲ. ಇಟ್ ವಾಸ್ ಅ ವೆರಿ ಸೀರಿಯಸ್ ವಿಡಿಯೋ. ನಾನು ಅಷ್ಟೇ ಕೇಳ್ಕೊತಾ ಇರೋದು. ಸೊ thank you so much for watching, and please do watch his video also, and see you in another vlog. Bye bye.